ನಮಸ್ಕಾರ ಸ್ನೇಹಿತರೆ. ಇವತ್ತು ಇನ್ನೊಂದು ಚಾಲೆಂಜ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ಚಾಲೆಂಜ್ ವಿಡಿಯೋ ಅಂತಂದರೆ ವರ್ಲ್ಡ್ ಸ್ಪೈಸಿಯೆಸ್ಟ್ ಮ್ಯಾಗಿ. ಸೊ ಪ್ರಪಂಚದ ಅತ್ಯಂತ ಖಾರವಾದ ಮ್ಯಾಗಿ ನೋಡಿ. ಈ ಚಾಲೆಂಜ್ ಇವತ್ತು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಎಷ್ಟು ಖಾರ ಇರುತ್ತೋ, ಎಷ್ಟು ಕಡಿಮೆ ಇರುತ್ತೋ, ಜಾಸ್ತಿ ಇರೋದು ಅಂತ. ಆಲ್ರೆಡಿ ಜೋಲೋ ಚಿಪ್ ಒಂದು ಮಾಡಿದ್ದೀನಿ. ಐ ಥಿಂಕ್ ಇದು ಸ್ವಲ್ಪ ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಇದನ್ನ ಇವಾಗ ರೆಡಿ ಮಾಡ್ಕೋಬೇಕು. ಇದರ ಒಳಗಡೆ ಆಲ್ರೆಡಿ ಖಾರದ ಪ್ಯಾಕೆಟು, ಮ್ಯಾಗಿ ಎಲ್ಲ ಇರುತ್ತೆ. ಅದನ್ನ ರೆಡಿ ಮಾಡ್ಕೋಬೇಕು. ಮಾಡೋಣ ಇವಾಗ. ರೆಡಿ ಮಾಡಿಕೊಂಡು ಟ್ರೈ ಮಾಡೋಣ. ಓಕೆ, ಇದು ಸಾಸ್ ಅಂದರೆ ಇದು ಸ್ಪೈಸಿ ಸಾಸು. ಇದು ಬಂದು ಫ್ಲೆಕ್ಸ್. ಸೊ ಇದು ಹಾಕಿದಾದ್ಮೇಲೆ ಲಾಸ್ಟಲ್ಲಿ ಇದನ್ನು ಹಾಕೋದು. ಸೊ ಫಸ್ಟ್ ಇದನ್ನು ರೆಡಿ ಮಾಡ್ಕೊಳ್ಳೋಣ ಮ್ಯಾಗಿ. ಸೊ ಆಮೇಲೆ ಲಾಸ್ಟಲ್ಲಿ ಇವೆರಡು ಹಾಕೋದು. ಹಾಟ್ ಚಿಕನ್ ಫ್ಲೇವರ್ ಅಂತೆ. ಚಿಕನ್ ಅಲ್ಲ, ಬರೀ ಫ್ಲೇವರ್. ಮತ್ತು ಇದರಲ್ಲಿ ಏನು ಹಾಕಿದ್ದಾರೆ, ಮೋನೋಸೋಡಿಯಂ ಗ್ಲೂಟಮೇಟ್ ಏನೇನೋ ಹಾಕಿದ್ದಾರೆ. ಎಲ್ಲ ಫ್ಲೇವರ್ಸ್ ಬರೀ ಸ್ಪೈಸಿ ಫ್ಲೇವರ್ಸ್, ಚಿಕನ್ ಫ್ಲೇವರ್, ಮಸಾಲ ಫ್ಲೇವರ್. ಇಲ್ಲಿ ಹೆಂಗೆ ಕುಕ್ ಮಾಡೋದಂತ ಅದನ್ನು ಆಗಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಚೆಕ್ ಮಾಡಿ ನಿಮಗೆ ಟ್ರೈ ಮಾಡಿ ಹೇಳ್ತೀನಿ. ನೋಡೋಣ ಟೇಸ್ಟ್ ಹೆಂಗಿದೆ, ಸ್ಪೈಸಿ ಹೆಂಗಿದೆ, ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ. ಓಕೆ, ಬೆಂದಿದೆ. ಇವಾಗ ಇದನ್ನು ನೀರೆಲ್ಲ ತೆಗೆದುಬಿಟ್ಟು, ಸೊ ಈ ಸಾಸು ಮತ್ತು ಫ್ಲೇಕ್ಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ. ಬಟ್ಟೆ ತಗೊಂಡು ಹಿಂಗೆ ತಗೊಂಡು ನೀರನ್ನು ತೆಗೆದುಬಿಡೋಣ. ನೋಡಿ ನೀರೆಲ್ಲ ಈಗ ತೆಗೆದುಬಿಟ್ಟಿದ್ದೀನಿ. ಸೊ ಈ ನೂಡಲ್ಸ್ಗೆ ಈಗ ನಮಗೆ ಇನ್ನು ಮಿಕ್ಕಿರುವಂಥ ಐಟಮ್ಸನ್ನ ಆ್ಯಡ್ ಮಾಡ್ಕೋಬೇಕು. ಇವೆರಡು
ಸೊ ಫಸ್ಟ್ ಇದು ನಟ್ ನೋಡೋಣ ಎಷ್ಟು ಖಾರ ಇದೆ ಗೊತ್ತಿಲ್ಲ. 2x ಸ್ಪೈಸಿ ಅಂತ, 2x ಸ್ಪೈಸಿ ಅಂತ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಇಲ್ಲಿ ಸಿಂಬಲ್ ಗೊತ್ತಾಗ್ತಿಲ್ಲ. ಟ್ರೈ ಮಾಡಿ ನೋಡೋಣ. ಕತ್ತರಿ ತಗೊಂಡು ಕಟ್ ಮಾಡಿದ್ರೆ ಹೆವಿ ಘಾಟ್ ಇದೆ. ಬಾಬಾ ಯಾಕೆ ಭಯ ಆಗುತ್ತೆ. ಸ್ವಲ್ಪ ಹಾಕೊಂಡು ನೋಡೋಣ, ಆಮೇಲೆ ಜಾಸ್ತಿ ಹಾಕೊಂಡ್ಬಿಟ್ಟು ಆ ಜೋಲ ಚುಪ್ಪಿಸೋ ಪರಿಸ್ಥಿತಿ ಆಗ್ಬಿಟ್ರೆ ಕಷ್ಟ. ಜಸ್ಟ್ ಎಕ್ಸ್ಪೆರಿಮೆಂಟ್ಗಷ್ಟೇ, ಫುಲ್ಲು ತಿಂದರೆ ಆಮೇಲೆ ಕಷ್ಟ. ರಕ್ತ ಇದ್ದಂಗಿದೆ ಇದು ಅಂತ. ಸಾಕಿಷ್ಟೇ ಹಾಕ್ಬೇಕು, ಆಮೇಲೆ ಏನೋ ಮಾಡೋಕ್ಕೆ ಏನೋ ಆಗ್ಬಿಡುತ್ತೆ. ಘಾಟ್, ಹೆವಿ ಘಾಟ್ ಹೊಡಿತದೆ. ದೂರ ಇರಬೇಕಿದೆಲ್ಲ ಮಿಕ್ಸ್ ಮಾಡಬೇಕಾದ್ರೆ. ಕಣ್ಣಿಗೆ ಸಿಡಿತಂದರೆ ಕತ್ತೆ ಮುಗೀತು. ನೋಡಿ ಸ್ವಲ್ಪ ಹಾಕೊಂಡಿದ್ದಕ್ಕೆ ಕಲರ್ ಹೆಂಗೆ ಚೇಂಜ್ ಆಗಿದೆ. ನಾನು ಪೂರ್ತಿ ಹಾಕೊಂಡ್ರೆ ಫುಲ್ಲು ಈ ಬ್ಲಡ್ ಇರುತ್ತಲ್ಲ, ಬ್ಲಡ್ ಫ್ರೈ ಆ ಥರ ಇರುತ್ತೆ. ರೆಡಿ ಆಯಿತು. ಅಮ್ಮ ಬುಲ್ಡಕ್ಕ ಹಾಟ್ ಚಿಕನ್ ಫ್ಲೇವರ್ ರಮೀನ್. ನೋಡಿ ಇವ್ರ ಹೆಸರು ಬುಲ್ಡಕ್ಕ ಅಂತೆ. ಅಂದರೆ ಬುಲ್ಡಕ್ ಅನ್ನೋಂಥದ್ದು ಕೊರಿಯನ್ ನೂಡಲ್ಸ್, ಕೊರಿಯನ್ ಮೇಡಿದೆ. ಹಲಾಲ್ ಚಿಕನ್. ಸತ್ಯ ಇವತ್ತು ಹೆವಿ ಸ್ಪೈಸಿ ಇದೆ. ಇಷ್ಟು ಹಾಕೊಂಡಿದ್ದಕ್ಕೆ ಆಲ್ರೆಡಿ ಬೆಂಕಿ ಆಗ್ತಾಯಿದೆ ಬಾಯಲ್ಲಿ. ಇಷ್ಟು ಹಾಕೊಂಡ್ರೆ ಬದುಕ್ತೀನ ನಾನು. ನೋಡಿ ಇನ್ನು ಇಷ್ಟಿದೆ. ನಾನು ಹಾಕೊಂಡಿದ್ದು ಜಸ್ಟ್ ಒಂದು 18 ಡ್ರಾಪ್ಸ್ ಹಾಕೊಂಡಿದ್ದೀನಿ. ಸಖತ್ ಖಾರ ಇದೆ. ಇದ್ರ ಸಾವಾಸ ಸಾಕಿಷ್ಟಕ್ಕೆ ಎಷ್ಟು ಇದನ್ನೇ ನೋಡೋಣ ತಿಂದ್ಬಿಟ್ಟು. ಯಾಕಂದರೆ ಆಮೇಲೆ ನಿಮಗೆ ತೋರಿಸೋದಕ್ಕೆ ಹೋಗಿ ನಾನು ಹೊಗೆ ಹಾಕ್ಸ್ಕೊಂಡ್ರೆ ಕಷ್ಟ. ಇದು ಒಂದು ಯಾವುದೋ ಇದೆ, ಫ್ಲೇಕ್ಸ್ ಅಂತೆ. ಇದ್ರದ್ದು ಒಂದು ಕತೆ ನೋಡೋಣ. ಫ್ಲೇಕ್ಸ್ ಇಲ್ಲ ಕಟ್ಟು, ಸರಿ ಕಟ್ ಮಾಡೋದೇ ಬೇಡ, ಹರಿಯೋಣ. ಫ್ಲೇಕ್ಸ್, ಏನು ಫ್ಲೇಕ್ಸ್ ಅಪ್ಪ ಇದು? ಏನೋ ಒಂಥರ ವಾಸನೆ ಇದೆ. ವಾಸನೆ ಒಂಥರ ಡಿಫ್ರೆಂಟಾಗಿದೆ, ವಿಚಿತ್ರ ವಾಸನೆ. ನೋಡೋಣ ಇದನ್ನ ಸರಿ ಹಾಕ್ಬಿಡೋಣ. ಇನ್ನೇನು ಮಾಡೋದು, ಇದೆಲ್ಲ ಜಾಸ್ತಿ ಬೇಡ, ಇದನ್ನು ಚೂರು ಹಾಕೋಣ ಅಷ್ಟೇ. ನೋಡಿ ಇದೇನದು ಎಳ್ಳು, ಇದೇನೋ ಕಡ್ಡಿ ಥರ ಇದೆ.
ಕಸದ ಕಡ್ಡಿ, ಇದು ಫ್ಲೇಕ್ಸ್ ಅಂತ. ಇವೆರಡು ಸೇರಿದ್ರೆ ಏನೋ ಗೊತ್ತಿಲ್ಲ, ಏನೋ ಒಂಥರ ಸೊಪ್ಪು ಥರ ಇದೆ, ಅದು ಸೊಪ್ಪು ಎಲೆ. ಸೊ ಮಿಕ್ಸ್ ಮಾಡೋಣ ಇದನ್ನು ಇವಾಗ. ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಜಾಸ್ತಿ ಹಾಕಿಲ್ಲ ಸಾಸು, ಅದು ಚಿಲ್ಲಿ ಸ್ಪೈಸಿ ಸಾಸ್ ಅಂತಾರಲ್ಲ, ಅದನ್ನು ಇದ್ರಲ್ಲಿ ಬಂದಿರೋಂಥ ಸಾಸು ಪೂರ್ತಿ ಹಾಕ್ಬಿಟ್ರೆ ಸಖತ್ ಖಾರ ಆಗುತ್ತೆ. ಇದಕ್ಕೆ ಆಲ್ರೆಡಿ ತುಂಬ ಖಾರ ಇದೆ, ಹೆವಿ ಖಾರ ಇದೆ, ಘಾಟ್ ಹೊಡಿತದೆ ಹಂಗೆ. ಅದಕ್ಕೆ ಸ್ವಲ್ಪ ಭಯ ಆಗ್ಬಿಟ್ಟು ಸ್ವಲ್ಪನೇ ಹಾಕಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಜಸ್ಟ್ ಅಷ್ಟೇ. ಸೊ ಈಗ ಟೇಸ್ಟ್ ಮಾಡೋಣ, ನೋಡೋಣ. ಬಾಯಿಗೆ ಹಾಕ್ಕೊಂತಾನೆ ಆಲ್ರೆಡಿ ನಾಲ್ಗೆ ಹೊಡಿತು ಖಾರ, ಸಖತ್ ಖಾರ ಇದೆ. ಹಾಕ್ಕೊಂಡಿದ್ದೆ ಸ್ವಲ್ಪ ಸಾಸು, ಗಂಟಲಲ್ಲಿ ಆಲ್ರೆಡಿ ಖಾರ. ಖಾರ ಪುಡಿ ಹಾಕ್ಕೊಂಡು ಮ್ಯಾಗಿ ಸಿಗುತ್ತಲ್ಲ ಅಂಗಡಿ, ಆ ಮ್ಯಾಗಿ ತಂದ್ಬಿಟ್ಟು ಮನೇಲಿ ಖಾರ ಪುಡಿ ಹಾಕ್ಕೊಂಡು ಬೇಯಿಸಿದ್ರೆ ಹೆಂಗಿರುತ್ತೆ ಹಂಗೆ. ಚಿಕನ್ ಅಂತಾರೆ, ಏನು ಚಿಕನ್ ಇದರಲ್ಲಿ ಕಾಣಿಸ್ತಲ್ಲ, ಒಂಥರ ಈ ಮೈದಾಯಿಂದ ಮಾಡಿದಾರಲ್ಲ ಅದು ನಿಮಗೆ ಚಿಕನ್ ತಿನ್ನೋ ಥರ ಫ್ಲೇವರ್ ಕೊಡುತ್ತೆ, ನಾಲಿಗೆಲ್ಲ ಅಷ್ಟೇ. ನಾಲಿಗೆ, ಗಂಟ್ಲು ಹುರಿತು, ಮೆಣಸಿನ್ಕಾಯಿ ತಿಂದಂಗೆ. ಹಾಗೆ ಹೇಳ್ತಾ ಇದ್ದೀನಿ, ಪರಿಸ್ಥಿತಿ ಮುಂದೆ ಏನು ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ. ನಿಲ್ಲಿಸ್ತೀನಿ, ಒಂದು ಲೆವೆಲಿಗೆ ಬಂದಮೇಲೆ ಆಗಲ್ಲ ಅಂದರೆ ನಿಲ್ಲಿಸ್ಬಿಡ್ತೀನಿ. ಮೊದಲು ಚುಪ್ ತಿಂದ್ಬಿಟ್ಟು ಆಗಲ್ಲ ಅನುಭವಿಸಿದ್ದೀನಿ, ಭಯ ಆಗುತ್ತೆ ಅದಕ್ಕೆ. ಸವಾಲು ಆಗಬಾರ್ದು. ಜಗತ್ತು ಚುಪ್ ತಿನ್ಬೇಕಾದ್ರೆ ಇದೆಲ್ಲ ಯಾವ ಖಾರ ತಿನ್ಬೋದು, ನಾವು ತಿಂತೀನಿ ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟೆ ಹೊಡಿತು ಸರಿಯಾಗಿ, ಹಾರದ ಬೂರು ಬಾಗ್ಲಾಗೋಯ್ತು. ನೀವು ಸವಾಸಕ್ಕೆ ಹೋಗ್ಬಾರ್ದು ಅಂತ, ಅದಕ್ಕೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ಏನಂತಾರೆ, ಅದು ಒಂದು ತಗ್ಗಿ ಬಗ್ಗಿ ಇರಬೇಕು ಅಂತ ಅನ್ನೋದು. ಜಾಸ್ತಿ ಹಿಗ್ಗಬಾರ್ದು, ಹಿಗ್ಗಿದ್ರೆ ಓಡಿಸ್ಕೊಂತ. ಸ್ವಲ್ಪ ಖಾರ ಹಾಕಿದ್ದೀನಿ, ಹೊರಗಿಲ್ಲ, ಹೋಗ್ತಾ ಇದೆ. ಪೂರ್ತಿ ಹಾಕ್ಕೊಂಡಿದ್ರೆ ನಾನೇ ಹೋಗ್ತೇನೆ. ನಮ್ಮ ಕ್ಯಾಮ್ರಾಮ್ಯಾನ್ ವಿಡಿಯೋ ಮಾಡ್ತಾ ಇದ್ದಾರೆ, ಅವರಿಗೆ ನಾಳೆ ಡ್ಯೂಟಿಗೆ ಹೋಗ್ಬೇಕು, ಅವರು ಕೆಲಸಕ್ಕೆ ಅವಸರ.
ಸ್ವಲ್ಪ ಹೊತ್ತು ನೋಡ್ತೀನಿ, ಟೆಸ್ಟ್ ಮಾಡ್ತೀನಿ ಖಾರ ಹೆಂಗೆ ಇರುತ್ತೆ ಅಂತ. ಜಾಸ್ತಿ ಒಂದೇ ಸಾರಿ ತಿಂದ್ಬಿಟ್ರೆ ಆಮೇಲೆ ಗೋವಿಂದ ಶಿವ ಗೋವಿಂದ. ಇರಲಿ, ಟೆಸ್ಟ್ ಮಾಡೋಣ. ತುಟಿ, ನಾಲಿಗೆ, ಗಂಟ್ಲು ಪಕ್ಕ ಉರಿತದೆ, ಒಳಗಡೆ ಏನೂ ಇಲ್ಲ. ಜೋಳ ಚಪ್ಪಲಿ ಬೇರೆ, ಇದೇ ಬೇರೆ. ಜೋಳ ಚಿಪ್ ತಿಂದರೆ ಇನ್ಸ್ಟಂಟಾಗಿ ಏರ್ಬಿಡ್ದಂಗೆ. ಒಂದು ಪೀಕ್ ಲೆವೆಲ್ ಮಟ್ಟವರೆಗೂ ಬಿಡಲ್ಲ ಅದು. ಅಷ್ಟೊತ್ತವರೆಗೂ ತಡ್ಕೋಬೇಕಂದ್ರೆ ಮನುಷ್ಯ ಸಾಧ್ಯನ. ಇದು ಹಂಗೆ ಸ್ವಲ್ಪ ತಡ್ಕೋಬೋದು. ಬೆವರ್ತದಾಗದೆ ಖಾರ ಟೇಸ್ಟ್ ಇದೆಯಲ್ಲ, ಇದು ಖಾರದ ಟೇಸ್ಟು. ಸೇಮ್ ಖಾರ ಯೂಸ್ ಮಾಡಿರ್ತಾರೆ, ಅದ್ರಲ್ಲಿ ಜಾಸ್ತಿ, ಅದ್ರಲ್ಲಿ ಕಮ್ಮಿ ಅನಿಸುತ್ತೆ ಅಷ್ಟೆ. ಕಮ್ಮಿ ಅಂದರೆ ಒಂದು ಪ್ಯಾಕೆಟಲ್ಲಿ ಫುಲ್ಲು ಹಾಕಿರ್ತಾರೆ, ಫುಲ್ಲು ಹಾಕೊಂಡ್ಬಿಟ್ರೆ ನಮ್ಗೆ ಅದೇ ಎಫೆಕ್ಟ್ ಹೊಡೆಯೋದು. ಈ ಚಾಲೆಂಜಸ್ ವಿಡಿಯೋ ಮಾಡ್ತಿರೋ ಉದ್ದೇಶ ನೀವು ಟ್ರೈ ಮಾಡಿ ಅಂತಲ್ಲ, ಮನೇಲಿ ಮಾಡ್ಕೊತೀನಿ ಸರಿನಾ, ಚೆನ್ನಾಗಿರೋ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮಾಡ್ಕೊತೀನಿ. ಹೊರಗಡೆ ಇರೋದಿದೆಯಲ್ಲ ಅದರ ಎಫೆಕ್ಟೇ ಬೇರೆ, ನಿಮಗಲ್ಲ, ನಿಮ್ಮ ಬಾಡಿಗೆ, ನಿಮ್ಮ ಹೆಲ್ತ್ಗೆ. ಇನ್ಸ್ಟೆಂಟಾಗಿ ನಿಮಗೆ ಒಂಥರ ಏನೋ ಕಿಕ್ ಬರ್ಬೋದು ಹೊರಗಡೆ ಫುಡ್ಡು. ಲಾಂಗ್ ಟರ್ಮಲ್ಲಿ ಅದರ ಎಫೆಕ್ಟೇ ಬೇರೆ ಸರಿನಾ. ಡ್ಯಾಮೇಜ್ ಮಾಡ್ಕೊತೀರ ಏನು ಬಾಡಿ ಹೆಲ್ತ್ನ ಡ್ಯಾಮೇಜ್ ಮಾಡ್ಕೊತೀರ. ಮನೇಲಿ ಮಾಡಿಕೊಂಡು ಏನು ಬೇಕೋ ಅದಕ್ಕೇನೆ ಎಲ್ಲ. ಹೆಲ್ತಿ ಬೇಕಂತಂದರೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು ಸರಿನಾ. ತಿನ್ಬೇಕಂತ ಹೇಳ್ಬಿಟ್ಟು ವಾಸನೆ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದರೆ ಹೊರಗಡೆ ಅದು ಅನುಭವಿಸ್ಬೇಕಾದ. ಯಾಕೋ ಟೇಸ್ಟ್ ಚೆನ್ನಾಗಿಲ್ಲ, ಅಷ್ಟಿಗೆ ನನ್ನ ಕೈಲಾಗಲ್ಲ. ಸಾಕಿಷ್ಟೇ, ಖಾರ ಜಾಸ್ತಿ ಇದೆ. ಬಾಡಿಗೆ ಹಿಡಿಸಲ್ಲ ಅಂತಂದಮೇಲೆ ಜಾಸ್ತಿ ಫೋರ್ಸ್ ಮಾಡಿ ನಾವು ತಿನ್ನಬಾರ್ದು. ಎಫೆಕ್ಟ್ ನಮಗೆ ಆಗುತ್ತೆ ಆಮೇಲೆ. ಸೊ ಬೇಡ, ಸಾಕು, ಇಲ್ಲಿಗೆ ಇಷ್ಟೇ ಉಳಿದಿರೋದು. ಆಲ್ಮೋಸ್ಟ್ ಮಕ್ಕಳ ಭಾಗ ತಿಂದ್ಬಿಟ್ಟಿದ್ದೀನಿ, ಖಾರ ಹತ್ತಿದೆ, ತುಂಬಾ ಖಾರ ಆಗಿಬಿಟ್ಟಿದೆ ಆಗಲೇ. ಫುಲ್ ಪ್ಯಾಕೆಟ್ ಹಾಕೊಂಡಿದ್ದರೆ ನಮ್ಮ ಜೊತೆ ಏನಾಗಿಲ್ಲ. ಸ್ವಲ್ಪ ತಲೆ ಓಡಿಸಿರೋದಕ್ಕೆ ಕಮ್ಮಿ ಹಾಕಿದ್ದೀನಿ, ಸ್ವಲ್ಪ ಕಮ್ಮಿ ಎಫೆಕ್ಟ್ ಕೊಟ್ಟಿದೆ. ಖಾರ ಇದೆ, ಇಲ್ಲ ಅಂದರೆ ಆಮೇಲೆ ಇನ್ನು ಹತ್ತುತ್ತೆ, ಬೇಡ.
ಸಖತ್ ಖಾರ ಇದೆ. ಹೊರಗಡೆ ಇರೋಂಥ ಪ್ರಾಡಕ್ಟ್ಸ್, ರೆಡಿಮೇಡ್ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಹೆಂಗಿರ್ತವೆ? ರೆಡಿಮೇಡ್ ಚಟ್ನಿ ಮಾಡೋವಂಥ ಪೌಡ್ರ್ ಇರುತ್ತೆ, ರೆಡಿಮೇಡ್ ದೋಸೆ ಮಾಡೋವಂಥ ಪೌಡರ್ ಇರುತ್ತೆ, ಹಿಟ್ಟಿರುತ್ತೆ, ರೆಡಿಮೇಡ್ ಇದು ಮುದ್ದೆ ಹಿಟ್ಟು ಸಿಗುತ್ತೆ, ಮುದ್ದೆ ಮಾಡೋದಕ್ಕೆ ರೆಡಿಮೇಡ್ ಹಿಟ್ಟು ಸಿಗುತ್ತೆ, ಚಪಾತಿ ಮಾಡೋದಕ್ಕೆ ರೆಡಿಮೇಡ್ ಹಿಟ್ಟು ಸಿಗುತ್ತೆ. ಎಲ್ಲ ರೆಡಿಮೇಡ್ ತೊಗೊಂಬಂದು ತಿಂದ್ಬಿಡ್ತೀರ. ಅದರಲ್ಲಿ ಏನಿರುತ್ತೆ ಏನು ನೋಡಲ್ಲ, ಪ್ಯಾಕೆಟಲ್ಲಿ ಬರೆದಿದ್ದಾರೆ ಸುಮ್ಮನೆ ಜೋಳ, ಮೆಕ್ಕೆಜೋಳ, ಮೈದಾ ಕಮ್ಮಿ ಹಾಕಿರ್ತಾರೆ, ಸಕ್ಕರೆ ಕಮ್ಮಿ ಇರುತ್ತೆ, ಎಲ್ಲ ನ್ಯಾಚುರಲ್ ಅಂತ ಬರೆದಿರ್ತಾರೆ. ನೋಡಿ ತೊಗೊಂಬಂದ್ಬಿಡ್ತಾರೆ. ಅದರ ಎಫೆಕ್ಟು ತಿಂತ ನಿಮಗೆ ವಯಸ್ಸು ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಒಂದು ರೆಡಿಮೇಡ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ನಿಮಗೆ ತೋರಿಸಿ, ರೆಡಿಮೇಡ್ ಪ್ರಾಡಕ್ಟು ಹಿಂಗಿರುತ್ತೆ ಸರಿನಾ, ಎಷ್ಟು ನಿಮಗೆ ನಿಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮಾಡಿ, ಅಂದರೆ ಟ್ರೈ ಮಾಡಿ ನಿಮಗೆ ತೋರಿಸುವಂಥ ಒಂದು ಜೆನ್ಯೂನ್ ರಿವ್ಯೂ. ಯಾವುದೇ ಇದು ಪ್ರಾಡಕ್ಟು ಪ್ರಮೋಷನ್ ಅಲ್ಲ, ಏನಲ್ಲ. ಆಮೇಲೆ ಆ ಥರ ತಿಳ್ಕೊಬೇಡಿ, ಆ ಥರ ಪ್ರಾಡಕ್ಟ್ ಪ್ರಮೋಷನ್ ಏನು ಮಾಡ್ತಾರಲ್ಲ, ಜಸ್ಟ್ ಕಂಟೆಂಟ್ಗೋಸ್ಕರ, ಆಮೇಲೆ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ಅಷ್ಟೇ. ಕೆಲವರೆಲ್ಲ ಇದು ತಿಂದ್ಬಿಟ್ಟು ಚಾಲೆಂಜ್ ವಿಡಿಯೋ ಅಂತ ಮಾಡ್ತಾರೆ. ನೀವು ತಿನ್ನಲಿ, ನೀವು ಚಾಲೆಂಜ್ ಮಾಡಲಿ, ನೋಡಿದವರು ತಿಂದು ಚಾಲೆಂಜ್ ಮಾಡಿ. ಅದಕ್ಕೆಲ್ಲ ನಾವು ಮಾಡ್ತಾ ಇರೋದು. ಯಾರಿಗೆ ಹೆಲ್ತ್ ಬಗ್ಗೆ ತುಂಬ ಕನ್ಸರ್ನ್ ಇರುತ್ತೆ, ಅವರ ಬಾಡಿ ಬಗ್ಗೆ, ಅವರ ಫಿಟ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಕನ್ಸರ್ನ್ ಇರುತ್ತೆ, ಅಂಥವ್ರಿಗೆ ಈ ಒಂದು ಕಂಟೆಂಟ್ ಅಷ್ಟೇ ಸಾಕು. ನೀರು ಕುಡಿದು ಬಿಡ್ತೀನಿ. ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ ಖಾರ. ತಿಂದಮೇಲೆ ನೀರು ಕುಡಿದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಖಾರ. ಅದೇ ಜೋಳ ಚಿಪ್ ತಗೊಳ್ಳಿ, ನೀರು ಕುಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಖಾರ. ಹಂಗೆ ಆಗಿದ್ದು ಅದು. ಅದಕ್ಕೆ ತುಂಬ ನೀರು ಕುಡಿದ್ಬಿಟ್ಟೆ ನಾನು ಅವಾಗ. ಆ ನೀರು ಜಾಸ್ತಿ ಕುಡಿದೋದಕ್ಕೆ ವಾಮಿಟ್ ಆಗೋಯ್ತು ಅದೆಲ್ಲ. ಓಕೆ, ವಿಡಿಯೋ ಎಷ್ಟಾದರೆ ಕಾಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇನ್ನೂ ಯಾವುದಾದ್ರೂ ವೀಡಿಯೋಸ್, ಅಂದರೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಇನ್ನೂ ತಿಳ್ಕೊಬೇಕಂತಂದರೆ ಅದನ್ನು ಕಾಮೆಂಟ್ ಮಾಡಿ, ಅದನ್ನ ಟ್ರೈ ಮಾಡೋಣ ಒಂದ್ಸರಿ. ಅಂದರೆ ಸಪೋರ್ಟ್ ನಮ್ಗೆ ತುಂಬ ಇಷ್ಟ, ತುಂಬ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ವೀಡಿಯೋಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ದಯವಿಟ್ಟು. ಸೊ ನಾವು ಅದನ್ನು ಇಂಪ್ರೂವ್ ಮಾಡಬೇಕು. ಇಲ್ಲ ನಿಮ್ಮ ಕಮೆಂಟ್ನ ನಾವು ಟ್ರೈ ಮಾಡಬೇಕು, ಸಜೆಷನ್ಸ್ನ ನಾವು ಖಂಡಿತ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಯಾರಾದರೂ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರಿಗಾದರೂ ನೀವು ಶೇರ್ ಮಾಡಬೇಕಂತಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಇನ್ಸ್ಟಾಗ್ರಾಮಲ್ಲೂ ನಾವು ಪೋಸ್ಟ್ ಮಾಡ್ತಾಯಿದ್ದೀವಿ, ಅಲ್ಲಿನೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಇದೇ ಥರ ಡಿಫ್ರೆಂಟ್ ಕಂಟೆಂಟ್ಸ್, ಆಮೇಲೆ ದೇವಸ್ಥಾನದ ವ್ಲಾಗ್ಸ್, ಟ್ರಾವೆಲ್ ವ್ಲಾಗ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎಲ್ಲರಿಗೂ.